ನನಗಿವತ್ತು ರಜಾ ಇತ್ತು ಅಂತ ನಾನು ಎದ್ದಿದ್ದೆ ಲೇಟ್ ಆಯಿತು. ಆಲ್ರೆಡಿ 9 ಗಂಟೆ ಆಗಿದೆ. ಸೊ ನೋಡೋಣ ಬನ್ನಿ ಅಮ್ಮ ಏನು ಮಾಡ್ತಾಯಿದ್ದಾರೆ ಅಂತ. ಫಡ್ಡು ಮಾಡ್ತಾಯಿದ್ದಾರೆ ನಮ್ಮಮ್ಮ. ಹಲೋ. ಮುಖನೇ ಒಳ್ಳೆ ರೌಡಿಗಳು ನೋಡ್ತಾರಲ್ಲ, ಇಲ್ಲ ಕಸ ನೋಡ್ತಾರಲ್ಲ, ನೋಡ್ಬೇಕೋ ಇಲ್ವೋ ಹಂಗೆ ನೋಡ್ತೀಯಲ್ಲಮ್ಮ. ಮತ್ತೆ ಇನ್ನೇನು 9 ಗಂಟೆಗೆ ಎದ್ರೆ ನಿಮ್ಗೆ ಹೆಂಗ್ ನೋಡ್ತಾರೆ? ಮತ್ತೆ ಖುಷಿ ಪಡು. ಏನ್ ಖುಷಿ ಪಡ್ಬೇಕು? ಮಗಳು ಮಲ್ಗಿದ್ಲು. ಏನ್ ಮಲ್ಗಿದ್ದೆ ಒಂದ್ ದೊಡ್ಡ ಸಾಧನೆ ನಿಂದು. ನನ್ ಕಣ್ಣು ನೋಡಿನ ಏನಾಗಿದೆ? ಕಕ್ಕಿದೆ, ನಿದ್ದೆನೆ ಬಂದಿಲ್ಲ. ಒಳ್ಳೆ ಇನ್ನು 9 ಗಂಟೆಗೆ ಎದ್ರು ನಿದ್ದೆ ಬಂದಿಲ್ಲ ಅಂದ್ರೆ ಅಬ್ಬಬ್ಬಾ, ಇನ್ ಯಾವ ಕುಂಕರ್ಣದ ವಂಶಸ್ಥರು. ನೋಡಿ ನಮ್ಮಮ್ಮ ಪಡ್ಡು ಮಾಡ್ತಾ ಇದ್ದಾರೆ. ಪಡ್ಡುಗೆ ಏನ್ ಮಾಡ್ತಾರೆ? ಚಟ್ನಿ ಮಾಡ್ತಾರೆ. ಯಾವ ಕಲರ್ ಬೇರೆ ಇವನಿಗೆ. ಯಾವ ಕಲರ್ ಮಾಡ್ತೀನ ಆ ಕಲರ್ ತಿನ್ನು. ನೋಡಿ ಪಡ್ಡು ಬೇಯ್ತಾ ಇದೆ. ನನ್ನ ಕಡೆ ಹಿಟ್ಟು ಹಾಕಿದ್ರೇನೆ ಸ್ವಲ್ಪ ಟೇಸ್ಟು, ಇಲ್ಲಾಂದ್ರೆ ವೇಸ್ಟಾ? ವೇಸ್ಟ್ ಏನಿಲ್ಲ, ಟೇಸ್ಟ್ ಜಾಸ್ತಿ ಇರುತ್ತಷ್ಟೆ. ಚಿಕನ್ ಸಾರು ಮಾಡಿದ್ರೇ ಟೇಸ್ಟು, ಇಲ್ಲ ವೇಸ್ಟ್. ಬಿಡಮ್ಮ, ಬಿಡ್ತಾಯಿ ಮಾಡ್ತೀನಿ. ತಗೋ ನೀನೇ ಮಾಡು. ಎಲ್ಲ ರೆಡಿ ಮಾಡಿಕೊಟ್ರೆ ಹಾಕೋದೇನು ತೆಗಿಯೋದೇ ಅದೇನು ತುಂಬ ಕಷ್ಟನಾ? ಬಿರಿಯಾನಿ ಮಾಡ್ದೊಳಗೆ ಇವೆಲ್ಲ ಅಂಟದು ಇಲ್ಲ. ಬಿಡು ನಾನೇ ಮಾಡ್ಕೋತೀನಿ. ನೀಟಾಗಿ ಹಾಕೋರು ನೀಟಾಗಿದ್ರೆ ತೆಗಿಯಕ್ಕೆ ನೀಟಾಗೆ ಬರುತ್ತೆ. ಫೈನಲಿ ಎಲ್ಲ ನೀಟಾಗಿ ತೆಗ್ದಿದ್ದೀನಿ ನೋಡಿ. ವೆದರ್ ನೋಡಿ ಎಷ್ಟು ಚೆನ್ನಾಗಿದೆ. ಇದ್ರಲ್ಲಿ ಚಿಕನ್ ಬಿರಿಯಾನಿ ತಿನ್ನೋಣ ಅನ್ಸುತ್ತೆ. ನಮ್ಮಮ್ಮನ ಹತ್ರ ಹೇಳ ಬನ್ನಿ ಏನಂತ ನೋಡೋಣ. ವೆದರ್ ಚೆನ್ನಾಗಿದೆ. ವೆದರಲ್ಲಿ ಏನು ತಿಂದ್ರೆ ಚೆನ್ನಾಗಿರುತ್ತೆ? ಏನ್ ತಿಂದ್ರೂ ಚೆನ್ನಾಗಿರುತ್ತೆ. ಚಿಕನ್ ಅಲ್ಲ, ಮಾಡೋದ್ ಮಾತ್ರ ಗೊತ್ತಿಲ್ಲ, ಏನ್ ತಿಂದ್ರೆ ಚೆನ್ನಾಗಿರುತ್ತೆ ಅಂತೀಯ. ಚಿಕನ್ ಬಿರಿಯಾನಿ ಏನ್ ಮಾಡ್ಕೊಂತಿದ್ಯೋ ನೀನೇ ಮಾಡ್ಕೊಂತಿದ್ದು, ನನ್ಗೇನು ಹೇಳ್ಬೇಡ. ಕೂದಲಿ ಆಂಟಿನೋ ಥರ ಎದ್ಬಿಟ್ಟಿದೆ. ಇರ್ಲಿ. ಚಿಕನ್ ಬಿರಿಯಾನಿ ಮಧ್ಯಾಹ್ನಕ್ಕೆ. ಆಯ್ತು, ನಾನ್ ತರಲ್ಲ. ನೀನೇ ಮಾಡು, ನೀನೇ ತರ್ಬೇಕು, ನೀನೇ ಮಾಡ್ಬೇಕು. ನಾನ್ ತರಲ್ಲ, ನಾನ್ ಮಾಡಲ್ಲ ಆದ್ರೆ ಸುಮ್ನೆ ಇರೋದ್ ತಿಂದು ಸುಮ್ನೆ ಇರು. ಮತ್ತೇನ್ ಹೇಳ್ಬೇಕು ಅಂತ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಆಮೇಲೆ ನೋಡಿ ನಮ್ಮ ಅಕ್ಕ ಬಂದ್ಲು. ನಮ್ಮ ಅಕ್ಕ ತಿಂಡಿ ಮಾಡ್ತಾ ಇದ್ದಾಳೆ, ನಮ್ಮ ಅಕ್ಕ ಭಾವ. ಸೊ ನಮ್ಮ ಅಕ್ಕ ತಿಂಡಿ ಮಾಡೋ ತನಕ ನಾನು ಪಾತ್ರೆ ತಿಕ್ಬಿಡೋಣ ಅಂತ ಪಾತ್ರೆ ತಿಕ್ತಾ ಇದ್ದೀನಿ. ನಮ್ಮಮ್ಮ ಇದನ್ನು ವಿಡಿಯೋ ಮಾಡಿದ್ದಾರೆ. ಸೊ ಪಾತ್ರೆ ತಿಕ್ಕಾದ್ಮೇಲೆ ಮತ್ತೆ ಬಂದು ಟಿ ವಿ ನೋಡಿಕೊಂಡು ಆಮೇಲೆ ಚಿಲ್ ಮಾಡ್ತಾ ಕೂತಿದ್ವಿ ಸ್ವಲ್ಪ ಹೊತ್ತು. ನೋಡಿ ನಾನು ನಮ್ಮಮ್ಮ ನೋಡಿ ಮಾಡೋಕ್ಕೆ ಇಬ್ಬರಿಗೂ ಏನೂ ಕೆಲಸ ಇಲ್ಲ ಅಂದಾಗ ಇದೇ ಥರ ಟೈಮ್ ಪಾಸ್ ಮಾಡಬೇಕು. ಯಾವ ಥರ ಟೈಮ್ ಪಾಸ್ ಮಾಡಬೇಕಂತ ನೀವು ನಮ್ಮನ್ನು ನೋಡೇ ಕಲಿಬೇಕು. ಇಬ್ಬರಿಗೂ ಮಾಡೋಕ್ಕೆ ಏನು. ಕನ್ನಡಕ್ಕಾಗಿ ಒಂದನ್ನು ಓದ್ತಿದ್ದೀನಿ. ಕನ್ನಡ ನಿನ್ನ ಕಣ್ಣು ಸುತ್ತ ಕಪ್ಪಿಗೆ ಕಾರಣ ಏನು? ಏನು ನಿನ್ನ ಕಣ್ಣ ಸುತ್ತಲಿನ ಕಪ್ಪಿಗೆ ಕಾರಣ ಏನು? ಚಲುವೆ ನಾಚಿಕೆ. ನಮ್ಮಂಗೂ ಇದೆ, ಎಲ್ಲರೂ ನನಗೂ ಇದೆ, ನಿನಗೂ ಇದೆ. ನನಗೇನಿಲ್ಲ, ಇದು ಫಿಲ್ಟರ್ ಅಷ್ಟೇ, ಏನಿಲ್ಲ. ಸ್ನಾನ ಮುಗೀತು, ಇವಾಗ ಊಟದ ಸಮಯ. ಬನ್ನಿ ಹೋಗಿ ಊಟ ಮಾಡ್ಕೊಂಬರೋಣ. ಬಸ್ಸಾರು, ಆಮೇಲೆ ಏನಮ್ಮ ಇದು ಪಲ್ಯ, ಕಾಳು ಪಲ್ಯ. ನೋಡಿ ಸೀರಿಯಲ್ನಲ್ಲಿ ಇವಾಗ ನನ್ನ ವಾಯ್ಸ್ ಬರುತ್ತೆ ಇಲ್ಲಿ, ಇವಾಗ ಬರುತ್ತೆ ನೋಡಿ ಇವ್ರದ್ದು. ಫ್ಯಾಮಿಲಿಗೋಸ್ಕರ ಊರು ಬಿಟ್ಬರೋ ಎಲ್ಲ ಹೆಣ್ಮಕ್ಳ ಕತೆ ಇಷ್ಟೇ. ಅಪ್ಪ ಅಮ್ಮನ ಕಣ್ಣೀರು ಒರ್ಸೋಕೆ ದುಡಿಯಕ್ಕೆ ಬರ್ತೀವಿ, ಆದ್ರೆ ಇಲ್ಲಿ ನಮ್ಮ ಕಷ್ಟನ ದುರುಪಯೋಗ ಪಡಿಸ್ಕೊಳಕ್ ನೋಡ್ತಾರೆ. ಈ ಹೆಣ್ಣಿನ ಜೀವನನೇ ಬೇಡ ಅನಿಸ್ಬಿಟ್ಟಿದೆ. ಅನ್ನು ಹೆಂಗಮ್ಮ ಹೆಣ್ಣಿನ ಜೀವನನೇ ಬೇಡ ಅನಿಸ್ಬಿಟ್ಟಿದೆ.
ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಸೊ ನೆಕ್ಸ್ಟ್ ವಿಡಿಯೋನಲ್ಲಿ ಮತ್ತೆ ಸಿಗೋಣ. ಕಮೆಂಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಅಂಟಿಲ್ ದೆನ್ ಬಾಯ್ ಬಾಯ್.